ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಲಾಸ್ಟ್ ಟೈಮ್ ನಾವು ಚಂದ್ರಗ್ರಹಣ ಅಂತ ಒಂದು ವಿಡಿಯೋ ಹಾಕಿದ್ವಿ. ಅದು ಮೋಸ್ಟ್ ಆಫ್ ಪೀಪಲ್ ತುಂಬ ಜನ ನೋಡಿದ್ದೀರಾ. ಅದ್ರ ಪ್ರಕಾರ ಮೋಸ್ಟ್ಲಿ ತುಂಬ ಜನ ಪ್ರೊಸೀಜರ್ ಯಾವ ಮಾಡಬೇಕು ಯಾವ ಮಾಡಬಾರ್ದು ಅಂತ ನಾವು ಹೇಳಿದ್ವಿ, ಅದು ಫಾಲೋ ಅಪ್ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತೀವಿ. ಅದೇ ಥರ ಈಗ ಬರೋ ಭಾನುವಾರ 21ನೇ ತಾರೀಕಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯಗ್ರಹಣ ಬರ್ತಾ ಇದೆ. ಏನಪ್ಪ 15 ದಿವಸದಲ್ಲಿ ಸೂರ್ಯಗ್ರಹಣ ಅಂತಂದ್ರೆ ನಾರ್ಮಲಿ ಒಂದು ವರ್ಷಕ್ಕೆ 4 ಮಿನಿಮಮ್ ಗ್ರಹಗಳು ಬರುತ್ತೆ. ಸರ್, ಈ ವರ್ಷ 4 ಗ್ರಹದಲ್ಲಿ ಫಸ್ಟೇ ಹೇಳಿರೋ ತರ 3 ಗ್ರಹಣ ನಮ್ಮ ಇಂಡಿಯಾದಲ್ಲಿ ಇರೋದಿಲ್ಲ. ಹೋದ ವಾರ ಆಗಿರೋ ಚಂದ್ರಗ್ರಹಣ ತಾವೆಲ್ಲ ನೋಡಿರ್ಬೋದು, ಅದು ಅಫೆಕ್ಟ್ ಆಗಿರ್ತದೆ. ಆದರೆ ಈ ಸೂರ್ಯಗ್ರಹಣ ಸೆಪ್ಟೆಂಬರ್ 21ನೇ ತಾರೀಕಿಗೆ ಬರೋ ಭಾನುವಾರ ಇರೋ ಗ್ರಹಣ ಇಂಡಿಯಾದಲ್ಲಿ ಕಾಣಿಸೋದಿಲ್ಲ. ಸೊ ಇದು ಒಂದು ಪಾಸಿಟಿವ್ ಪಾಯಿಂಟ್. ಸೊ ಕಾಣಿಸೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಸರ್ ಇದು ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಏನಿಲ್ಲ, ಅಸ್ಟ್ರಾಲಜಿಕಲಿ ಸ್ವಲ್ಪ ವಿಷಯ ನಾವು ಫಾಲೋ ಅಪ್ ಮಾಡಬೇಕಾಗುತ್ತವೆ. ಅದೇನು ಆಚಾರನೆ ಇದೆಯೋ ಅದು ಫಾಲೋ ಅಪ್ ಮಾಡಬೇಕು. ಸೊ ಆ ಥರ ಹೇಳುವಾಗ ಫಸ್ಟ್ ನಾನು ಹೇಳಿದ್ದೀನಿ, ಯಾವ ಡೇಟ್ ಆಗುತ್ತೆ? ಸೆಪ್ಟೆಂಬರ್ 29 ಭಾನುವಾರ 2025 ನೈಟ್ 11 ಗಂಟೆಗೆ ಶುರುವಾಗ್ತದೆ. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳ್ತಿರೋದು. 11 ಗಂಟೆಗೆ ಶುರುವಾಗಿ ನೈಟ್ 3 ಗಂಟೆ 24 ನಿಮಿಷಕ್ಕೆ ಎಂಡ್ ಆಗ್ತವೆ. ಸೊ ಅವತ್ತೇನಾಗ್ತವೆ, 21ನೇ ತಾರೀಕು 11 ಗಂಟೆಗೆ ಶುರುವಾಗಿ 22ನೇ ತಾರೀಕು ಇಂಗ್ಲಿಷ್ ಟೈಮ್ ಪ್ರಕಾರ ಹೇಳ್ತಾ ಇದ್ದೀನಿ, 3 ಗಂಟೆ 24 ನಿಮಿಷಕ್ಕೆ ಎಂಡ್ ಆಗುತ್ತವೆ. ಸೊ ಇದು ನಾವು ನೈಟಲ್ಲಿ ನಡೀತಾ ಇರೋ ವಿಷಯ. ಏನಪ್ಪ ಅಂದ್ರೆ, ಈ ನಮ್ಮ ಇಂಡಿಯಾಕ್ಕೆ ಮೋಸ್ಟ್ ಆಫ್ ಪೀಪಲ್ ನಿದ್ದೆ ಮಾಡಿರ್ತೀರ, ಅಷ್ಟೊಂದು ಎಫೆಕ್ಟ್ ಇಲ್ಲ. ಸೊ ಇದು ಫಾರಿನ್ ಕಂಟ್ರಿಯಲ್ಲಿ ಎಲ್ಲೆಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ, ಮೇನ್ ಆಗಿ ಫಾರಿನ್ ಕಂಟ್ರಿ, ಅಮೆರಿಕಾ, ಅಟ್ಲಾಂಟಿಕ್ ಓಷನ್, ಇಂಥ ಪ್ಲೇಸ್ನಲ್ಲಿ ಇದು ನಡೀತಾ ಇದೆ ಅಂತ ವಿಷಯ. ಸೊ ಅಲ್ಲಿ ನಡೀತಾ ಇದೆಯೇ, ನಾವೇನಕ್ಕೆ ಸರ್ ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾ ಅಂತ ಹೇಳಿದ್ರೆ, ಹೌದು, ಆಸ್ಟ್ರಾಲಜಿಕಲಿ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ನಾವು ಸ್ವಲ್ಪ ರಾಶಿನವ್ರಿಗೆ ಇರೋ ಎಫೆಕ್ಟ್ ನಾವು ಆಸ್ಟ್ರಾಲಜಿಕಲಿ ಮಾತಾಡ್ಬೋದು. ಅದು ಸೆಪರೇಟ್ ವಿಡಿಯೋ ಮಾತಾಡೋಣ. ವಿಡಿಯೋದಲ್ಲಿ ಈ ಇನ್ಸಿಡೆಂಟ್ ಏನಪ್ಪ ಅಂದ್ರೆ, ಅಮಾವಾಸ್ಯೆ ದಿವಸ, ಮಹಾಳಿ ಅಮಾವಾಸ್ಯೆ ಬಾರಿ ಇರ್ತವತ್ತೆ, ಇದು ನಡೀತಾ ಇರೋದು ಕನ್ಯಾ ರಾಶಿನಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಈ ಗ್ರಹಣ ನಡೀತಾ ಇದೆಯೇ. ಸೊ ಓನ್ಲಿ ಕನ್ಯಾ ರಾಶಿನವ್ರಿಗೆ ಮಾತ್ರ ಎಫೆಕ್ಟ್ ಅಂದ್ರೆ, ಎಲ್ಲ 12 ರಾಶಿನವ್ರಿಗೂ ಸ್ವಲ್ಪ ಜನಕ್ಕೆ ಒಳ್ಳೆ ಎಫೆಕ್ಟ್ ಇರ್ತವೆ. ಅದೇ ತರ ಸ್ವಲ್ಪ ಜನಕ್ಕೆ ನೆಗೆಟಿವ್ ಎಫೆಕ್ಟ್ ಇರ್ತವೆ. ಆದರೆ ಆ ಎಫೆಕ್ಟ್ಗಳು ಅವರವರು ಜಾತಕದಲ್ಲಿ ಯಾವ ತರ ಪ್ಲಾನೆಟ್ ಪೊಸಿಷನ್ ಇದೆಯೋ ಆ ತರ ವೇರಿ ಆಗ್ತವೆ. ಸೊ ಇದು ಒಂದು ವಿಷಯ. ಇದು ಸೋಲಾರ್ ಎಕ್ಲಿಪ್ಸ್, ಸೂರ್ಯಗ್ರಹಣ ಅಂತೀವಿ. ಅದರಲ್ಲಿ ಏನಪ್ಪಾ ಅಂದ್ರೆ, ಎಲ್ರಿಗೂ ಗೊತ್ತಿರೋ ವಿಷಯನೇ, ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಲೈನಲ್ಲಿ ಬರ್ತಾ ಇದ್ದಾರೆ. ಆ ಒಂದೇ ಲೈನ್ ಬರೋ ಎಫೆಕ್ಟ್ನೇ ನಾವು ಗ್ರಹಣ ಅಂತ ಕರಿತಾ ಇರೋದು. ಸೊ ಅವಾಗ ಏನಾಗ್ತದೆ, ಭೂಮಿ ಮತ್ತು ಸೂರ್ಯ ಸೆಂಟ್ರಲ್ಲಿ ಈ ಚಂದ್ರ ಜಸ್ಟ್ ಪಾಸ್ ಆಗ್ತಾರೆ. ಆ ಶೇಡೋ ಏನಿರ್ತವೋ ಅದು ಭೂಮಿ ಮೇಲೆ ಬೀಳ್ತಲ್ವಾ, ಅದೇ ನಾವು ಸೂರ್ಯಗ್ರಹಣ ಅಂತ ಹೇಳ್ತಾ ಇರೋ ವಿಷಯ. ಇದು ಅಮಾವಾಸ್ಯೆ ದಿನ ನಡೀತಾ ಇರೋದು. ಬಟ್ ಇಂಡಿಯಾದಲ್ಲಿ ಅವಾಗ ನೈಟ್ ಟೈಮ್ ಇರ್ತವೆ. ಫಾರಿನ್ ವೆಸ್ಟರ್ನ್ ಕಂಟ್ರಿಯಲ್ಲಿ ಮೇನ್ ಆಗಿ ಅದು ಕಾಣ್ಬೋದು. ಆದ್ರೂ ಈ ಸೋಲಾರ್ ಎಕ್ಲಿಪ್ಸ್ ಅಲ್ಲಿ ಫುಲ್ ಎಕ್ಲಿಪ್ಸ್ ಇದೆಯಾ ಅಂತ ಹೇಳಿದ್ರೆ, ಟೋಟಲಿ ಇದು 3 ತರ ಎಕ್ಲಿಪ್ಸ್ ಹೇಳ್ತೀವಿ ಗ್ರಹಣ. ಅದು ಇಂಗ್ಲಿಷ್ ಹೇಳ್ತಾರೆ ಅಂದ್ರೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಆಮೇಲೆ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್, ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ 3 ತರ ಕ್ಯಾಟಗರಿ ಹೇಳ್ತಾ ಇದ್ದಾರೆ.
ಇದು ಸೈಂಟಿಫಿಕ್ಲಿ ಹೇಳ್ತಾರೋ ವಿಷಯ. ಈ ಸೂರ್ಯ ಫುಲ್ ಕಂಪ್ಲೀಟ್ ಆಗಿದ್ರೆ ಸನ್ನೆ ಕಾಣೋದಿಲ್ಲ, ಫುಲ್ ಡಾರ್ಕ್ ಆಗ್ಬಿಡುತ್ತೆ. ಅದು ಏನ್ ಹೇಳ್ತಾರೆ, ಟೋಟಲ್ ಎಕ್ಲಿಪ್ಸ್ ಅಂತ ಹೇಳ್ಬಿಡ್ತಾರೆ. ಎರಡನೇದು ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತಾರೆ. ಅದು ಏನಪ್ಪಾ ಅಂದ್ರೆ, ಈ ಚಂದ್ರ ಸೂರ್ಯನ ತುಂಬಾ ಡಿಸ್ಟೆನ್ಸ್ ಕ್ರಾಸ್ ಆಗ್ತಾ ಇದಾರೆ ಆ ಆರ್ಬಿಟ್ ಅಲ್ಲಿ. ಅದು ಏನಾಗ್ತಿದ್ರೆ ಒಂಥರ ಸೂರ್ಯನ ಕ್ಲೋಸ್ ಆಗ್ತವೆ, ಆದ್ರೆ ಔಟರ್ ಸೈಡ್ ಮಾತ್ರ ಒಂದು ರಿಂಗ್ ತರ ನಾವು ಕೈಗೆ ಉಂಗುರ ಹಾಕ್ತಿವಿ ಅಂತ ನೋಡ್ತೀವಿ, ಆ ತರ ಕಾಣುತ್ತವೆ. ಅದೇ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಹೇಳ್ತಾರೆ. ಆದ್ರೆ ಈ ಟೈಮ್ ಬರ್ತಾ ಇರೋದು ಮೂರನೇ ಟೈಪ್ ಸೋಲಾರ್ ಎಕ್ಲಿಪ್ಸ್. ಏನಪ್ಪಾ ಅಂದ್ರೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್. ಅಂದ್ರೆ ಸ್ವಲ್ಪ ಫುಲ್ ಕವರ್ ಆಗೋದಿಲ್ಲ. ಈ ಚಂದ್ರ ಏನಾಗ್ತಂದ್ರೆ ತುಂಬಾ ಡಿಸ್ಟೆನ್ಸ್ ಕ್ರಾಸ್ ಆಗ್ತಾ ಇದ್ದಾರೆ. ಅಲೈನ್ಮೆಂಟ್ ಒಂದೇ ಲೈನ್ ಬರುವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಓನ್ಲಿ ಅರ್ಧ ಸೂರ್ಯ ಮಾತ್ರ ಇದೇನದು ಮುಚ್ಚುತ್ತಿದೆ. ಸೊ ಇದೇ ಪಾರ್ಷಿಯಲ್ ಎಕ್ಲಿಪ್ಸ್ ಇರೋದು. ಅದಕ್ಕೆ ಇವಾಗ ಕನ್ಯಾ ರಾಶಿನಲ್ಲಿ ಸೂರ್ಯ ಇರ್ತಾರೆ, ಈ ಚಂದ್ರ ಇದ್ದಾರೆ ಸಿಂಹ ರಾಶಿಲಿ ಇರ್ತಾರೆ, ಈ ಕೇದುನು ಸಿಂಹ ರಾಶಿಲಿ ಇರ್ತಾರೆ. ಸೊ ಇದು ಏನ್ ಹೇಳ್ತೀವಿ, ಕೇದು ಗ್ರಹಸ್ಥ ಸೂರ್ಯ ಗ್ರಹಣ. ಅದಕ್ಕೆ ಈ ಟೈಮ್ ಏನಾಗ್ತಾರೆ, ಈ ರಾಶಿ 2 ರಾಶಿನಲ್ಲಿ ಆಗ್ತವೆ. ಬಟ್ ಮೇನ್ ಸೂರ್ಯ ಎಲ್ಲಿದ್ದಾರೋ ಅವರೇ ಅಫೆಕ್ಟ್ ಆಗ್ತಾ ಇರೋದು. ಅದು ಆಗ್ತಾ ಇರೋ ವಿಷಯ ಕನ್ಯಾ ರಾಶಿನಲ್ಲಿ. ಓಕೆ ಸರ್, ಈ ಕನ್ಯಾ ರಾಶಿನಲ್ಲಿ ಆಗುವಾಗ ಏನೇನು ತೊಂದರೆ ಆಗ್ಬೋದು ಬೇರೆ ರಾಶಿಗೆ ಅಂತ ಹೇಳಿದ್ರೆ, ಮೇನ್ಲಿ ಕನ್ಯಾ ರಾಶಿ ಏನಂತೀವಿ ಆಸ್ಟ್ರಾಲಜಿಗಲಿ ಋಣ ರೋಗ ಶತ್ರು ಸ್ಥಾನ. ಆಮೇಲೆ ಒಬ್ಬೊಬ್ಬ ಮನುಷ್ಯನ ಓನ್ ಎಫರ್ಟ್, ಹೆಲ್ತ್ ರಿಲೇಟೆಡ್ ವಿಷಯ. ಮೇನ್ ಆಗಿ ತುಂಬಾ ಜನಕ್ಕೆ ಏನಾಗ್ತಂದ್ರೆ, ಯಾರು ಹೆಲ್ತ್ ಅಲ್ಲಿ ಅಫೆಕ್ಟ್ ಆಗಿದಾರೋ ಅವ್ರು ಸ್ವಲ್ಪ ವಾಸಿ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಆಮೇಲೆ ಈ ಕಿತ್ಲಾಟ ಎನಿಮಿಟಿ ಯಾರು ಇದಾರೋ ಅಂತ ವಿಷಯಕ್ಕೆ ಸ್ವಲ್ಪ ಪಾಸಿಟಿವ್ ಎಫೆಕ್ಟ್ ಇರ್ತವೆ. ತುಂಬಾ ಜನ ಮಲಗಿರ್ತಾರೆ, ಹಾಸ್ಪಿಟಲ್ ಏನ್ ಮೆಡಿಸಿನ್ ತಗೊಂಡ್ರು ಸರಿ ಹೋಗಲ್ಲ ಅಂದ್ರೆ ಈ ಗ್ರಹಣ ಆದ್ಮೇಲೆ ಸ್ವಲ್ಪ ಅವ್ರಿಗೆ ಒಂದು ಧೈರ್ಯ ಬರುತ್ತವೆ. ಸೊ ಇದೆಲ್ಲ ಪಾಸಿಟಿವ್ ಎಫೆಕ್ಟ್ ಇದೆಯೇ, ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಸ್ವಲ್ಪ ಪಾಯಿಂಟ್ಸ್ ಇರ್ತವೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದು ರಾಶಿಗೆ ಯಾವ ತರ ಎಫೆಕ್ಟ್ ಅಂತ ನಾವು ಡಿಸ್ಕಸ್ ಮಾಡುವ. ಈಗ ಈ ವಿಡಿಯೋದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಆ ಗ್ರಹಣ ಟೈಮಲ್ಲಿ ಯಾವ ತರ ನಾವು ಫಾಲೋ ಅಪ್ ಮಾಡಬೇಕು ಅಂದ್ರೆ, ಫಸ್ಟ್ ಇದು ನೈಟ್ ಟೈಮಲ್ಲಿ ನಡೀತಾ ಇರೋದು, ನಿದ್ದೆ ಮಾಡಬೇಕು. ಮೋಸ್ಟ್ ಆಫ್ ಪೀಪಲ್ ನಿದ್ದೆ ಮಾಡಿರ್ತಾರೆ. ಮೇನ್ಲಿ ನಾವು ಹೇಳ್ತದೆ ಪ್ರೆಗ್ನೆಂಟ್ ಲೇಡೀಸ್ಗಳು, ಈ ಗರ್ಭಸ್ತ್ರೀಗಳು ಆ ಟೈಮಲ್ಲಿ ಸ್ವಲ್ಪ ಓಡಾಟ ಕಮ್ಮಿ ಮಾಡ್ಕೋಬೇಕು. ಯಾಕಂದ್ರೆ ಈ ಸೂತಕ ಮಿನಿಮಮ್ 9 to 12 hours ಇರ್ತವೆ. ಬಟ್ ಆದ್ರೆ ಸೂತಕ ಇಂಡಿಯಾದಲ್ಲಿ ಕಮ್ಮಿ ಇರ್ತವೆ, ಕಮ್ಮಿ ಪರ್ಸೆಂಟೇಜ್ ಇರ್ತವೆ. ಯಾಕಂದ್ರೆ ಈ ಸ್ವಲ್ಪ ಮಗು ಇರುವಾಗ ಏನೋ ಒಂಥರ ಸ್ಮಾಲ್ ರೇಸ್ ಪಾಸ್ ಆದ್ರೂ ಆ ಮಗುಕ್ಕೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತದಂತೆ. ಸೊ ಯಾಕೆ ರಿಸ್ಕ್ ತಗೊಳ್ತೀರಾ, ಅದೊಂದು ಫಾಲೋ ಅಪ್ ಮಾಡ್ಕೊಳ್ಳಿ. ಚಂದ್ರಗ್ರಹಣಕ್ಕೆ ನಾವು ಹೇಳಿದೀವಿ ಏನೇನು ಮಾಡ್ಬೇಕು ಮಾಡಬಾರ್ದು ಅಂತ. ಎರಡನೇ ವಿಷಯ, ಈ ನೈಟ್ ಅಲ್ಲಿ ನಡೀತದೆ ನೋಡಿ, ಆ ಟೈಮಲ್ಲಿ ಯಾವ ಕಂಟ್ರಿಲಿ ಇದ್ರೂ ಈ ಬೆಡ್ ಕಾಂಟ್ಯಾಕ್ಟ್ ಸ್ವಲ್ಪ ಅವಾಯ್ಡ್ ಮಾಡಿ. ಗಂಡ ಹೆಂಡತಿ ಸ್ವಲ್ಪ ಸೆಪರೇಟ್ ಆಗಿ ಮಲಗೋದು ಉತ್ತಮ. ಯಾಕಂದ್ರೆ ಇದು ಒಂದ್ಸಲ ಸೂತಕ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಸೊ ಅದಕ್ಕೊಂದು. ಮೂರನೇ ವಿಷಯ ಏನಪ್ಪ ಅಂದ್ರೆ, ಈ ಅಡಿಗೆ ಮಾಡೋ ವಿಷಯ ಆ ಟೈಮಲ್ಲಿ ಲೇಟ್ ನಾರ್ಮಲಿ ಮಾಡೋದಿಲ್ಲ, ಆದ್ರೂ ಯಾರೋ ಲೇಟ್ ಮಾಡ್ಬೇಕಾದ್ರೆ ಈ ಅಡಿಗೆ ಮಾಡೋ ವಿಷಯ ಮಾಡಬಾರ್ದು. ಆಮೇಲೆ ಊಟನೂ ಆ ಟೈಮಲ್ಲಿ ಮಾಡಬಾರ್ದು. ಆದಷ್ಟು ಎಂಟಿ ಸ್ಟಮಕ್ ಅಲ್ಲಿ ಎಷ್ಟು ಹೊಟ್ಟೆ ಕಡಿಮೆ ಇರ್ತವೋ ಅದು ಒಳ್ಳೆ ವಿಷಯ. ಸೊ ಅದು ಒಂದು ನಾವು ಚಂದ್ರಗ್ರಹಣ ಇರೋ ಪಾಯಿಂಟ್ ನೀವು ಫಾಲೋ ಅಪ್ ಮಾಡ್ಬೋದು. ಅದು ಒಂದು ವಿಷಯಗಳು ಹೇಳ್ಕೊಳ್ತಾ ಇದ್ದೀನಿ ಸರ್. ಆಮೇಲೆ ಈ ಮನೆಯಲ್ಲಿ ಸ್ವಲ್ಪ ಜನಗಳು ಈ ದೇವ್ರ ವಿಗ್ರಹ ಇಟ್ಟಿರ್ತಾರೆ, ಅದನ್ನ ಆ ಟೈಮಲ್ಲಿ ಟಚ್ ಮಾಡಬಾರ್ದು. ಏನೋ ನಾವು ತೊಳಿತೀವಿ ಗ್ರಹಣ ಇದೆ ಅಂತ ಆವಾಗ ಮಾಡಬಾರ್ದು, ಮಾರನೇ ದಿವಸ ಮಾಡ್ಬೇಕಾಗ್ತದೆ. ಆ ಟೈಮಲ್ಲಿ ವಿಗ್ರಹ ಟಚ್ ಮಾಡಬಾರ್ದು. ಎನಿವೇ ನೈಟ್ ನಡೀತಿದೆ, ಸೂರ್ಯನ ಡೈರೆಕ್ಟ್ ನೋಡಬಾರ್ದು. ಬಟ್ ಅಮೆರಿಕ ಅಂತ ಕಂಟ್ರಿಲಿ ಯಾರಾದ್ರು ನಮ್ಮವ್ರು ಇದ್ರೆ ಆ ವಿಷಯ ಸ್ವಲ್ಪ ಫಾಲೋ ಅಪ್ ಮಾಡಬಹುದು. ಅದು ಸೂರ್ಯ ನೋಡ್ಬೇಕಂದ್ರೆ ಅದು ಸ್ವಲ್ಪ ಏನ್ ಕೇರ್ಫುಲ್ ಗವರ್ಮೆಂಟ್ ಹೇಳ್ತದೋ ಆ ಪ್ರೊಸೀಜರ್ ಫಾಲೋ ಅಪ್ ಮಾಡ್ಕೊಳ್ಳೋದು ಒಳ್ಳೇದು. ಸ್ವಲ್ಪ ಜನ ಇಲ್ಲ ಸರ್ ನಾವು ಗ್ರಹಣಕ್ಕೆ ನಾವು ಪದ್ಧತಿ ಫಾಲೋ ಅಪ್ ಮಾಡ್ತೀವಿ, ಇಲ್ಲ ಆಚರಣೆ ಮಾಡ್ತೀವಿ ಅಂದ್ರೆ ಸಿಂಪಲ್ ಆಗಿ ಏನು ತೊಂದರೆ ಏನಿಲ್ಲ. ಆ ಗ್ರಹಣ ಟೈಮಲ್ಲಿ ಸ್ನಾನ ಮಾಡಿ ಒಂಥರ ಕ್ಲೀನ್ ಆಗಿ ಕೂತ್ಕೊಂಡು ಜಪ ಮಾಡ್ಬೋದು. ಮೇನ್ಲಿ ಸೂರ್ಯ ಮಂತ್ರ ಹೇಳ್ಕೋಬಹುದು. ಆಮೇಲೆ ಸೂರ್ಯ ಬೀಜ ಮಂತ್ರ ಗೊತ್ತಿರೋರು ಅದು ಫಾಲೋ ಅಪ್ ಮಾಡ್ಬೋದು.
ಆದಿತ್ಯ ಹೃದಯ ಇರುತ್ತೆ ನೋಡಿ ಸರ್, ಅದು ಅಟ್ಲೀಸ್ಟ್ ನೀವು ಕೇಳ್ತಾ ಇದ್ರೆ ಯೂಟ್ಯೂಬ್ ಅಂತ ಇದ್ರೆ ಕೇಳ್ತಾ ಇದ್ರು ತುಂಬಾ ಉತ್ತಮ. ಆಮೇಲೆ ಸೂರ್ಯ ಅಷ್ಟಾಂಗ ಸ್ತೋತ್ರ ಅದು ಫಾಲೋ ಮಾಡ್ಬೋದು, ಸೂರ್ಯ ಗಾಯತ್ರಿ ಪ್ರೇ ಮಾಡ್ಬೋದು. ಇಂಥ ರಿಚುವಲ್ಸ್ ನಾವು ಫಾಲೋ ಮಾಡೋದು ಒಳ್ಳೇದಾಗುತ್ತೆ ಅಂತ ಆ ಟೈಮಲ್ಲಿ ಇರೋ ಕಷ್ಟಗಳು ಸ್ವಲ್ಪ ಒಬ್ಬೊಬ್ರಿಗೂ ಪಾಸಿಟಿವ್ ವರ್ಕೌಟ್ ಆಗ್ತದೆ. ಯಾಕೆ ಆ ಟೈಮಲ್ಲಿ ಮಾಡೋ ಜಪ 1 ಟೈಮ್ ಇಸ್ ಈಕ್ವಲ್ ಟು ಮೋರ್ ದನ್ 100 ಟೈಮ್ಸ್ ಅದು ಪಾಸಿಟಿವ್ ವರ್ಕೌಟ್ ಆಗ್ತಂತೆ. ಸೊ ಅದೊಂದು ಮಾಡ್ಕೋಬಹುದು. ಯಾಕಂದ್ರೆ ನಾವು ಡೊನೇಟ್ ಮಾಡ್ಬೇಕು ಏನೋ ಅನ್ಕೊಂಡಿದ್ರೆ ಮಾರನೇ ದಿವಸ ಆದ್ಮೇಲೆ ಗೋಧಿ ಅಂತ ವಿಷಯ ಡೊನೇಟ್ ಮಾಡ್ಬೋದು. ಆಮೇಲೆ ಮಾರನೇ ದಿವಸ ಗರಂ ಆದ್ಮೇಲೆ ಸ್ನಾನ ಮಾಡ್ಬೇಕು ಕಂಪಲ್ಸರಿ. ಸ್ವಲ್ಪ ಜನ ಅವಾಯ್ಡ್ ಮಾಡ್ತೀರಾ, ಬೇಡ, ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡ್ವಿ. ಆ ಸ್ನಾನ ಮಾಡೋದು ಏನಪ್ಪ ಅಂದ್ರೆ ಅಲ್ಲಿ ಲಾಸ್ಟ್ ಟೈಮ್ ಹೇಳಿರೋ ಸೀ ಸಾಲ್ಟ್, ಉಪ್ಪು, ಅರಿಶಿನ, ಸ್ವಲ್ಪ ತುಳಸಿ ಎಲೆ ಅದರ ಆಡ್ ಮಾಡೋದು, ಅಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡ್ಬೋದು. ಆಮೇಲೆ ಮನೆ ಕ್ಲೀನ್ ಮಾಡುವಾಗ ಉಪ್ಪು ಈ ತರ ಅರಿಶಿನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ಸ್ವಲ್ಪ ಜನ ಗಂಗಾಜಲ ಮನೆಯಲ್ಲಿ ಇದ್ರೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಮನೆ ಶುದ್ಧಿ ಆಗ್ತದೆ. ಸೊ ಅದೊಂದು ಮಾಡ್ಕೊಳ್ಳೋ ವಿಷಯ. ಬಟ್ ಇದರಲ್ಲಿ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಡೊನೇಷನ್ ಕೊಡ್ಬೇಕು ಅಥವಾ ಒಂದು ಅರ್ಚನೆ ಬೇಕಾದ್ರೆ ಮಾಡ್ಕೋಬಹುದು. ಅದು ಬಿಟ್ರೆ ಸ್ವಲ್ಪ ಔಟ್ಸೈಡ್ ಹೋಗೋದು, ಟ್ರಾವೆಲ್ ಮಾಡೋ ವಿಷಯ ಸ್ವಲ್ಪ ಟ್ರೈ ಮಾಡಿ, ಅವಾಯ್ಡ್ ಮಾಡೋದು ಉತ್ತಮ. ಮೆಡಿಟೇಷನ್ ಮಾಡ್ಬೋದು, ಉಪವಾಸ ಇರ್ಬೋದು, ಇಂಥ ವಿಷಯ ಮಾಡಿದ್ರೆ ಆಮೇಲೆ ಹಿರಿಯರಿಗೆ ಶ್ರದ್ಧಾ ಮಾಡೋರು ಆ ಟೈಮಲ್ಲಿ ಮಾಡೋದಿಲ್ಲ, ಮೋಸ್ಟ್ಲಿ ಮಾಡೋದಿದ್ರೆ ಮಾಡ್ಬೋದು, ತಪ್ಪೇನಿಲ್ಲ. ಸೊ ಅಂತ ಇದು ಮಾಡ್ಕೋಬಹುದು ಸರ್. ಸೊ ಇದೇ ಒಳ್ಳೆ ವಿಷಯಗಳು. ಅವಾಯ್ಡ್ ಮಾಡೋ ವಿಷಯ ಹೇಳಿದ್ದೀನಿ, ಸಿಂಪಲ್ ಆಗಿ ಅಟ್ಲೀಸ್ಟ್ ಅವತ್ತು ಒಂದು ದಿವಸ ಸ್ವಲ್ಪ ಫಾಲೋ ಅಪ್ ಮಾಡಿ. ಈ ಗರ್ಭಿಸ್ತ್ರೀ ಸ್ವಲ್ಪ ಕೇರ್ಫುಲ್ ಇದ್ದೀರಿ. ಆಮೇಲೆ ಬೆಡ್ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಿ. ಸೊ ಇದು ಅವಾಯ್ಡ್ ಮಾಡೋ ವಿಷಯ, ಇದು ಸಿಂಪಲ್ ಹೇಳಿರ್ತೀವಿ. ಒಂದೊಂದು ರಾಶಿಗೂ ಯಾವ ಥರ ಫಲ ಇದೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡುವ. ನಮ್ಮ ವಿಡಿಯೋ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸರ್, ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತೀವಿ. ನಿಮ್ಗೆ ಹೆಲ್ಪ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಅಪ್ ಮಾಡಿ. ನಮಸ್ಕಾರ, ಆಲ್ ದಿ ಬೆಸ್ಟ್.